ದೇಶದ ಮೊಟ್ಟ ಮೊದಲ ಜಲ ಮೆಟ್ರೋಗೆ ಮೋದಿ ಚಾಲನೆ ನೀಡಿದ್ದು ಹೂಗ್ಲಿ ನದಿಯೊಳಗೆ 520 ಮೀಟರ್ ದೂರ ಪ್ರಯಾಣ ಮಾಡುವಂತ ಮೆಟ್ರೋ ಮಾರ್ಗ ಇದಾಗಿದೆ. ದೇಶದ ಮೊದಲ ಜಲಮಾರ್ಗಕ್ಕೆ ಮೆಟ್ರೋ ಜಲಮಾರ್ಗಕ್ಕೆ ಮೋದಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಹೂಗ್ಲಿ ನದಿಯೊಳಗೆ 520 ಮೀಟರ್ ಸಂಚಾರ ಮಾಡುತ್ತೆ ಒಂದು ಮಾರ್ಗ ನಿರ್ಮಾಣವಾಗಿದೆ. ಹೌರಾ ಎಸ್ ಪ್ಲಾನಡೆ ನಡುವೆ ಸಂಚರಿಸ್ತಾ ಇರುವಂಥ ಈ ಮೆಟ್ರೋ ಮಾರ್ಗ ಇದಾಗಿದ್ದು ಒಟ್ಟು 4.8 ಕಿಲೋಮೀಟರ್ ದೂರದ ಹೊಸ ಮೆಟ್ರೋ ಮಾರ್ಗ ಇದಾಗಿದೆ. ಇದರಲ್ಲಿ 520 ಮೀಟರ್ ಅಂದರೆ 4 ಕಿಲೋಮೀಟರ್ ಹಾಗೆ 4.8 ಕಿಮಿಗಳ ಉದ್ದದ ಈ ಲೈನಲ್ಲಿ 520 ಮೀಟರಷ್ಟು ಭಾಗ ನದಿಯ ಒಳಗಡೆ ಸಂಚಾರ ಮಾಡುತ್ತೆ. ಸುಮಾರು 45 ಸೆಕೆಂಡ್ಗಳ ಕಾಲ ಮೆಟ್ರೋ ನೀರಿನ ಒಳಗಡೆ ಅಂದರೆ ನದಿಯ ಒಳಗಡೆ ಸಂಚಾರ ಮಾಡುತ್ತೆ. ಈಗ ಆ ಒಂದು ಸಂಪರ್ಕಕ್ಕೆ ಚಾಲನೆಯನ್ನು ನೀಡಲಾಗಿದೆ. ದೇಶದಲ್ಲಿ ಅತ್ಯಂತ ಆಳವಾದಂಥ ಮೆಟ್ರೋ ನಿಲ್ದಾಣವಾದಂಥ ಹೌರಾ ಈ ಖುದ್ದು ಮೆಟ್ರೋದಲ್ಲಿ ಸಂಚಾರ ಮಾಡಿದಂಥ ಪ್ರಧಾನಿ ಮೋದಿ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳ ಜೊತೆಗೆ ಮಾತುಕತೆಯನ್ನು ಮಾಡಿದ್ದಾರೆ. और 24 घंटे का ದಯಾನಂದ್ ನಾನ್ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. हम करते रहे और कोलकाता और हावड़ा में जो सामान्य यातायात है वो भी चलता रहा और काम भी चलता रहा. 2.5 महीने से ಇದು ಮೋದಿಯವರ ಇನ್ಫ್ಯಾಕ್ಟ್ ಮೆಟ್ರೋ ಉದ್ಘಾಟನೆ ಆದ ಬಳಿಕ ಮೋದಿಯವರು ಸಂಚಾರ ಮಾಡ್ತಿದ್ದಾರೆ. ಒಂದು ನಿಲ್ದಾಣ ಇದೆ ಹೌರಾ ನಿಲ್ದಾಣ. ಇದು ಅತ್ಯಂತ ಆಳವಾದಂಥ ನಿಲ್ದಾಣ ಅಂತ ಹೇಳಲಾಗ್ತಿದೆ. ಅವ್ರ ಜೊತೆಗೆ ಇನ್ನಿತರ ಅಧಿಕಾರಿಗಳು ಕೂಡ ಇದ್ದಾರೆ. ನೋಡ್ಬೋದು ದೃಶ್ಯದಲ್ಲಿ ಈಗ ವಿದ್ಯಾರ್ಥಿಗಳ ಜೊತೆಗೆ ಹಾಗೆ ಅಲ್ಲಿ ಸೇರಿದಂಥ ಪ್ರಯಾಣಿಕರ ಜೊತೆಗೂ ಕೂಡ ಅವರು ಸಂಪರ್ಕ ಮಾಡುವಂಥ ಕೆಲಸ ಮಾಡಿದ್ರು. ಅವರಿಗೆ ಕೈ ಬೀಸ್ತಾ ಅಲ್ಲಿಂದ ಮುಂಭಾಗಕ್ಕೆ ಪ್ರಯಾಣವನ್ನು ಮಾಡಿದೆ. ಸುಮಾರು 4.8 ಕಿಲೋಮೀಟರ್ ಉದ್ದದ ರೈಲ್ವೆ ಮಾರ್ಗ ಇದಾಗಿದೆ, ಮೆಟ್ರೋ ಮಾರ್ಗ ಇದಾಗಿದೆ. ಇದರಲ್ಲಿ 520 ಮೀಟರ್ಷ್ಟು ಮಾರ್ಗ ನದಿಯ ಒಳಭಾಗದಲ್ಲಿ ಸಂಚಾರ ಮಾಡುತ್ತೆ, ಅಂದರೆ ನದಿಯ ನೀರಿನ ಒಳಗಡೆ ಹೋಗುತ್ತೆ. ಹಾಗಾಗಿ ಒಂದು ವಿಶೇಷವಾದಂಥ ಒಂದು ಮಾರ್ಗ ಇದಾಗಿದೆ. ಎಲ್ಲರಿಗೂ ಕೂಡ ಸಹಜವಾಗಿ ಒಂದು ಕುತೂಹಲ ಇದೆ. ಆ 45 ಸೆಕೆಂಡ್ಗಳ ಕಾಲ ಏನಿರುತ್ತೆ ರೈಲು ಆ ಜಲಮಾರ್ಗದ ಒಳಗಡೆಯಿಂದ ನದಿಯ ಒಳಗಡೆಯಿಂದ ಪಾಸ್ ಆಗುತ್ತೆ. ಇದನ್ನು ನೋಡೋದಕ್ಕೆ ಒಂದು ವಿಶೇಷವಾದಂಥ ಅನುಭವ ಕೂಡ. ಹೀಗಾಗಿ ಸಹಜವಾಗಿ ಒಂದು ಕುತೂಹಲ ಇತ್ತು, ಹೇಗಿರುತ್ತೆ ಹೌರಾ ನಿಲ್ದಾಣ, ಜೊತೆಗೆ ಆ ಒಂದು ಮೆಟ್ರೋ ಮಾರ್ಗ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಕೂಡ ಇತ್ತು. ಇವತ್ತು ಇದನ್ನು ಉದ್ಘಾಟಿಸಿದಂಥ ನರೇಂದ್ರ ಮೋದಿ ಅಲ್ಲಿ ವಿದ್ಯಾರ್ಥಿಗಳ ಜೊತೆ ಕೂಡ ಮಾತುಕತೆಯನ್ನು ಮಾಡಿದ್ರು. ಹಾಗೆ ಸಿಬ್ಬಂದಿಗಳು ಕೂಡ ಇದ್ದರು, ಮೆಟ್ರೋ ಸಿಬ್ಬಂದಿಗಳು, ಜೊತೆಗೆ ಸಾರ್ವಜನಿಕರು ಕೂಡ ಇದ್ದರು. ಅವ್ರ ಜೊತೆಗೂ ಕೂಡ ಒಂದು ಸಣ್ಣ ಸಂಪರ್ಕವನ್ನು ಸಂವಾದವನ್ನು ಮಾಡಿದ್ರು. ನೋಡ್ಬೋದು ಈ ಮೆಟ್ರೋ ನಿಲ್ದಾಣವನ್ನು ಉದ್ಘಾಟಿಸಿದ ಬಳಿಕ ಅದರ ಪರಿಶೀಲನೆ ಮಾಡ್ತಾ ಇದ್ದಾರೆ. तो परिचालन शुरू होने के बाद अब हावड़ा मेट्रो स्टेशन बन जाएगा और मेट्रो स्टेशन के बनने से पर्यावरण को तो फायदा होगा ही, लेकिन होगा ये आने वाला वक्त तो बताएगा. लेकिन जिस सेवा का शुभारंभ प्रधानमंत्री ने किया उससे पहले जायजा लिया प्रधानमंत्री ने कि कैसे ये जो पिछले दिया गया समय सुनिश्चित जो किया गया था, समय सीमा सुनिश्चित की गई थी, उसी समय सीमा के अंतर्गत ये ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ ಯಾವ ರೀತಿ ಈ ಒಂದು ಮಾರ್ಗವನ್ನು ಅಲ್ಲಿರುವಂಥ ಡಿಸ್ಪ್ಲೇ ಮೂಲಕ ಗಮನಿಸ್ತಾ ಇದ್ದಾರೆ. ಜೊತೆಗೆ ಅತ್ಯಂತ ಆಳವಾದಂಥ ರೈಲ್ವೆ ನಿಲ್ದಾಣ ಅಥವಾ ಮೆಟ್ರೋ ನಿಲ್ದಾಣ ಅಂತ ಏನು ಕರೀತಾರೆ ಅದರ ಒಳಗಡೆ ತೆರಳಿ ಅಲ್ಲೂ ಕೂಡ ಪರಿಶೀಲನೆ ನಡೆಸಿದರು.